ಗಿಲ್ಲಿ ನಟ ಇರೋ ಬೀದಿಗೆ ನಾನ್ ಹೋಗಲ್ಲ ಎಂದ ಬಿಗ್ ಬಾಸ್ ಪ್ರಥಮ್. ಕಾರಣವೇನು ಗೊತ್ತಾ? ಕನ್ನಡ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಟ್ರೋಫಿ ಗೆದ್ದು ಬೀಗಿದ ಗಿಲ್ಲಿ ನಟ ಅವರ ಕ್ರೇಜ್ ಬಗ್ಗೆ ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕಿಚ್ಚ ಸುದೀಪ್ ಅವರೇ ಈ ಆಟವನ್ನು ಬೇರೆ ಯಾರೂ ಅರ್ಥ ಮಾಡಿಕೊಂಡಷ್ಟು ಚೆನ್ನಾಗಿ ಗಿಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ಸೂಚಿಸಿದ್ದರು. ಗಿಲ್ಲಿ ನಟ ಕೂಡ ತಾವು ಕೆಲ ಸೀನ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಬಂದಿರುವುದಾಗಿ ಹೇಳಿ ಪ್ರಥಮ್ ಹಾಗೂ ಹನುಮಂತ ಅವರ ಸೀನ್ಗಳನ್ನು ಉಲ್ಲೇಖಿಸಿದ್ದರು. ಈ ಬಗ್ಗೆ ಮಾತನಾಡುತ್ತಾ ಇದೀಗ ಒಳ್ಳೆ ಹುಡುಗ ಪ್ರಥಮ್ ಗಿಲ್ಲಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಎಷ್ಟೋ ಜನ ಏನಂತಾರೆ ಗೊತ್ತಾ, ಪ್ರಥಮ್ ನಿಮಗೆ ಗಿಲ್ಲಿ ಗೊತ್ತಲ್ವಾ, ಈ ಕಾರ್ಯಕ್ರಮಕ್ಕೆ ಕರೀರಿ, ಅವರನ್ನ ಒಂದು ಮಾತು ಹೇಳಿ ರೆಫರ್ ಮಾಡಿ ಅಂತಾರೆ. ಆದರೆ ನಾನು ಯಾವತ್ತೂ ಏನನ್ನು ಕೇಳೋದಕ್ಕೆ ಹೋಗಿಲ್ಲ. ಆಮೇಲೆ ನಾಳೆ ಅವರಿಗೆ ನನ್ನ ಕ್ರೇಜ್ನ ಯಾರೋ ಎನ್ಕ್ಯಾಶ್ ಮಾಡ್ಕೊಂಡ್ರು ಅಂತ ಅವರಿಗೆ ಅನಿಸ್ಬಾರ್ದು. ನಿರೀಕ್ಷೆ ಮಾಡಿ ಡಿಸಪಾಯಿಂಟ್ ಆಗುವ ಬದಲು ನಾನು ದೂರದಲ್ಲೇ ಇದ್ದು ಬಿಡ್ತೀನಿ, ಚೆನ್ನಾಗಿರ್ಲಿ ಅಂತ. ಯಾವತ್ತೂ ಹೋಗಿ ಏನು ಕೇಳೋದು ಬೇಡ ಅಂದುಕೊಂಡು ಆರಾಮಾಗಿದ್ದೇನೆ. ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಮಾಡಬೇಕು, ಲೆಕ್ಕಾಚಾರ ಇಟ್ಕೊಂಡು ಏನನ್ನು ಕೂಡ ಮಾಡಬಾರ್ದು. ಇದರಿಂದ ನಮಗೆ ವರ್ಕ್ ಆಗುತ್ತೆ ಅಂತ ಇರಬಾರ್ದು. ನಿರೀಕ್ಷೆ ಇದ್ರೆ ನಿರಾಸೆ ಜಾಸ್ತಿ. ನಾನು ಆತನ ಬಗ್ಗೆ ಜಾಸ್ತಿ ನಿರೀಕ್ಷೆ ಮಾಡಲ್ಲ. ದೂರದಲ್ಲೇ ಚೆನ್ನಾಗಿರ್ಲಿ ಅಂತ ಗೆಲುವು ಯಾರ ಬಳಿ ಇರುತ್ತೋ ಆ ರೋಡಿನಿಂದ ಅಂತರ ಕಾಯ್ಕೊಳ್ತೀನಿ. ಆ ಬೀದಿಗೆ ನಾನು ಹೋಗಲ್ಲ. ಗಿಲ್ಲಿ ಇರೋ ಬೀದಿಗೆ ಯಾಕೆ ಹೋಗಲ್ಲ ಅಂದ್ರೆ ಇದೇ ಕಾರಣ ಎಂದು ಸಂದರ್ಶನ ಒಂದರಲ್ಲಿ ಪ್ರಥಮ್ ಅವರು ಹೇಳಿದ್ದಾರೆ. ನನ್ನ ಮತ್ತು ಗಿಲ್ಲಿ ಅವರ ಅಪೋಸಿಟ್ ಟೀಮ್ನಲ್ಲಿ ಒಂದಿಷ್ಟು ಕಾಮಿಡಿ ಟಾಸ್ಕ್ಗಳಿದ್ದವು. ಎಪಿಸೋಡ್ ಎಲ್ಲ ಚೆನ್ನಾಗಿರುತ್ತೆ. ಆದರೆ PR ಟೀಮ್ ಏನು ಕಟ್ ಮಾಡಿ ಹಾಕ್ತಾರೆ. ಒಂದಿಷ್ಟು ಜನ ಅಂದ್ಕೊಳ್ತಾರೆ ಇವರಿಬ್ಬರಿಗೂ ಆಗಲ್ವೇನೋ ಅಂತ. ಇವರು ಎಡಿಟ್ ಮಾಡಿ ಹಾಕೋದು ಆ ಥರ ಇರುತ್ತೆ. ಆದರೆ ಅವರು ಚೆನ್ನಾಗಿರಲಿ. ಗಿಲ್ಲಿ ಮೇಲೆ ಅವರ ಅಣ್ಣ, ಅಕ್ಕ, ಅವರ ಅಪ್ಪ ಅಮ್ಮನಿಗೆ ಹಕ್ಕು ಇರುತ್ತೆ. ಆ ಹೆಸರನ್ನು ನಾವು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದು. ಅದಕ್ಕಾಗಿ ಗಿಲ್ಲಿ ಇರೋ ಬೀದಿಗೆ ನಾನು ಹೋಗಲ್ಲ. ಇದು ನಿಜವಾದ ಕಾರಣ. ನೋಡೋರಿಗೆ ಅದು ಬೇರೆ ರೂಪ ತಗೊಳ್ಳುತ್ತೆ. ಆಯ್ತು ಅಂತ ಸುಮ್ಮನಾಗ್ತೀನಿ. ಆದರೆ ಟ್ರೋಲ್ ಪೇಜ್ನವರು ಏನೇನೋ ಎಡಿಟ್ ಮಾಡಿ ಹಾಕ್ತಾರೆ. ನಾನು ಗಿಲ್ಲಿಗೆ ದೂರದಿಂದ ಹಾರೈಸುತ್ತೇನೆ. ಇನ್ನೊಂದೇನೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತಿರುಚಿ ಬಿಡ್ತಾರೆ. ಒಳ್ಳೆಯದಾಗಬೇಕು ಅನ್ನೋದು ಮನಸ್ಸಿನಲ್ಲಿ ಇದ್ದಾಗ ಯಾಕೆ ಅದನ್ನು ತೋರ್ಪಡಿಕೆ ಮಾಡಿಕೊಳ್ಳಬೇಕು ಎಂದಿದ್ದಾರೆ ಪ್ರಥಮ್. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.